ಅಕ್ಕ ಏನಾಗಿದೆ ನಿಮಗೆ? ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡ್ರ? ನಾನು ಗಮನಿಸ್ತಾನೆ ಇದ್ದೀನಿ. ಒಬ್ಬರೇ ಇರ್ತೀರಾ, ಯಾರ ಹತ್ರನೂ ಮಾತಾಡೋದಿಲ್ಲ, ನನ್ನನ್ನಂತೂ ಹತ್ರನೇ ಸೇರಿಸ್ತಾ ಇಲ್ಲ. ಅಂತರ ಅತ್ತೆ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಿ, ಇವಾಗ ಅವ್ರ ಜೊತೆನೂ ಮಾತಾಡ್ತಾ ಇಲ್ಲ. ನಾನು ಮಾತಾಡಿದ್ರೆ ಅದನ್ನು ಬಂದು ತಡಿತಿದ್ದೀರಾ. ಏನಾಗಿದೆ ಅಕ್ಕ ನಿಮ್ಗೆ? ಸರು, ನೀನೀಗ ಎಷ್ಟೇ ಪ್ರಶ್ನೆ ಕೇಳಿದ್ರು ಏನೇ ಮಾಡಿದ್ರು ಉತ್ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅರ್ಥ ಆಗ್ಲಿಲ್ಲ ಅಕ್ಕ. ನೋಡು ಸರು, ಇನ್ಮೇಲೆ ಅಂತರ ಅತ್ತೆ ಜೊತೆ ಮಾತಾಡುವಾಗ ನೋಡ್ಕೊಂಡು ಮಾತಾಡು. ನನ್ನನ್ನು ಕೇಳೋದಾದ್ರೆ ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡ್ಬಿಡು. ಅಕ್ಕ ಏನ್ ಹೇಳ್ತಾ ಇದ್ದೀರಾ ನೀವು? ಅವರು ನನ್ನತ್ತೆ, ನನ್ನಿಷ್ಟ, ನಾನು ಮಾತಾಡ್ತೀನಿ. ಸುಮ್ಮನೆ ಮಾತಾಡ್ಬೇಡ ಅಂತಂದ್ರೆ ಕಾರಣ ಏನು ಅಂತ ಹೇಳಿ. ಕಾರಣ ಹೇಳಕ್ಕಾಗಲ್ಲ ಸರು. ನೀನಿನ್ಮೇಲೆ ಅವ್ರ ಜೊತೆ ಜಾಸ್ತಿ ಮಾತಾಡೋದಾಗ್ಲಿ ಅಥವಾ ಅವ್ರ ಜೊತೆ ವ್ಯವಹಾರ ಇಟ್ಕೊಳ್ಳೋದಾಗ್ಲಿ ಮಾಡ್ಕೂಡ್ದು ಅಷ್ಟೇ. ಹೌದಾ ದುರ್ಗಾ? ಅಕ್ಕ ಅಕ್ಕ ತಗೋ ಬೇಗ, ಕಟ್ಟಾಗುತ್ತೆ. ಏನ್ ತಗೋಬೇಕು? ಏನ್ ಕಟ್ಟಾಗುತ್ತೆ? ಅಜ್ಜಿ ಫೋನ್ ಮಾಡ್ತಿದ್ದಾರೆ, ಮಾತಾಡು. ಇಲ್ಲ ಚುಕ್ಕಿ, ನಾನು ಮಾತಾಡಲ್ಲ. ಮಾತಾಡಿದ್ರೆ ಸರಿ ಹೋಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ಒಳಗ್ ಪ್ರೀತಿ ಇಟ್ಕೊಂಡು ಇಲ್ಲ ಅಂತ ನಾಟಕ ಮಾಡ್ತೀಯಾ? ಮಾಡ್ತೀನಿರು. ಈಗ ಯಾಕೆ ಬೇಡ ಅಂತಿರೋದ್ ನೀನು? ಚುಕ್ಕಿ, ಅವ್ರು ಯಾಕೆ ನನಗೆ ಫೋನ್ ಮಾಡಿದ್ದಾರೆ ಗೊತ್ತಾ? ನಾನು ಇಲ್ಲಿಗೆ ಬಂದಿದ್ದೀನಲ್ಲ ಅದಕ್ಕೆ. ಅವ್ರು ಇವಾಗ ಏನಾದರೂ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಕಣೆ. ಅವ್ರೇನಾದರೂ ಮಾತಾಡಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಅವ್ರೇನಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಮನಸ್ಸೇ ಆಗಲ್ಲ. ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡು ಇಲ್ಲಿದ್ದೀನಿ. ನಂಗೆ ಹತ್ತು ಬಿಡ್ತೀನಿ ಅಷ್ಟೆ. ನಾನು ಹತ್ಬಿಡ್ತೀನಿ. ಚುಕ್ಕಿ, ಫೋನ್ ರಿಸೀವ್ ಮಾಡ್ಬೇಡ ಅಂತ ಹೇಳಿದ್ದಾನೆ. ಮತ್ತೆ ಮಾಡಿದ್ಯಾ? ಅವಳು ಸರಿಯಾಗಿ ಮಾಡಿದಾಳೆ. ನೀನ್ ಮಾತಾಡು. ಅಜ್ಜಿ ಯಾಕೆ ಕೆಮ್ತಿದ್ದೀರಾ? ಚುಕ್ಕಿ ಚುಕ್ಕಿ, ಅಜ್ಜಿ ಕೆಮ್ತಿದ್ದೀರಾ, ಹೋಗಿ ನೀರು ತಗೊಂಡು ಹೋಗು. ಅಕ್ಕ, ನೀನ್ ನೀರ್ ಕುಡ್ಸಕ್ಕೆ ಅಜ್ಜಿ ಮಾತಾಡ್ತಿರೋದು ವಿಡಿಯೋ ಕಾಲಲ್ಲಿ. ಇಷ್ಟು ಪ್ರೀತಿ ಇಟ್ಕೊಂಡು ಸುಮ್ಮನೆ ಯಾಕೆ ನಾಟಕ ಮಾಡ್ತೀಯಾ? ಮಾತಾಡು. ಯಾಕೆ ನನ್ನ ಮೇಲೆ ಕೋಪನ? ಮಾತಾಡಲ್ಲ ಅಂತಿದ್ಯಾ? ಹಾಗ ಅನ್ಬೇಡಿ ಅಜ್ಜಿ. ನಂಗೆ ನಿಮ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಲ್ಲ. ದಿನ ದಿನಕ್ಕೆ ಜಾಸ್ತಿನೇ ಆಗುತ್ತೆ. ಓಹೋ, ಪ್ರೀತಿ ಜಾಸ್ತಿ ಆಯ್ತು ಅಂತ ಬಿಟ್ಟೋದ್ಯಾ? ಯಾಕೆ ಹೀಗ್ ಮಾಡ್ತೀಯ? ಈ ಮುದುಕಿಗೆ ವಯಸ್ಸಾಯ್ತು, ಹೇಗಾದ್ರೂ ಸತ್ತುಕೊಳ್ಳಿ ಅಂತ ಬಿಟ್ಟೋದ್ಯಾ? ಅಜ್ಜಿ ಬಿಡ್ತು ಅನ್ನಿ, ನಾನು ಆತರ ಎಲ್ಲ ಅನ್ಕೊಂಡಿಲ್ಲ. ಮತ್ತೆ ಯಾಕೆ ಹೋದೆ? ಈ ಜೀವ ಯಾವತ್ತೋ ಹೋಗ್ಬೇಕಿತ್ತು. ಆದ್ರೆ ಈ ಜೀವ ಇಟ್ಕೊಂಡಿರೋದೇ ನಿನ್ನ ಮತ್ತೆ ರಾಮ್ಗೋಸ್ಕರ. ನೀನು ಹೋದ್ರೆ ಅರ್ಧ ಜೀವ ಹೋದ ಕಣೆ. ಅರ್ಧ ಜೀವ ಇಟ್ಕೊಂಡು ನಾನು ಹೇಗೆ ಬದುಕ್ಲಿ? ಮನೆಗೆ ಬಾ ಕಂದ. ಅಜ್ಜಿ ಪ್ಲೀಸ್ ನೀವು ಅಳ್ಬೇಡಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನಲ್ಲಿ ಇರಬಾರ್ದು, ಅದು ಸರಿನೂ ಇರಲ್ಲ. ಯಾವ್ದೇ ಸರಿ ಅಲ್ಲ. ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸೋರ್ನ ಬಿಟ್ಟು ಹೋಗೋದು ಸರಿಯೇನೇನೆ? ಹಠ ಮಾಡ್ಬೇಡ, ನೀಲ್ಲ ಮನೆಗೆ ಬಾರೆ, ನನ್ಗೋಸ್ಕರ ಬಾರೆ. ಅಜ್ಜಿ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಆ ಮನೇಲಿ ನಾನು ಇರಬಾರ್ದು ಅಂತ ನಾನು ಇಲ್ಲಿಗೆ ಬಂದಿಲ್ಲ. ನನ್ನಿಂದ ಅಲ್ಲಿರೋ ಜೀವಗಳಿಗೆ ತೊಂದರೆ ಆಗ್ಬಾರ್ದು. ನಾನಿದ್ರೆ ಅವರಿಗೆ ಅಂತರಕ್ಕನ ಜೊತೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ನನ್ನಿಂದ ಒಂದು ಜೋಡಿ ದೂರ ಆಗೋದು ಎಷ್ಟು ಸರಿ ನೀವೇ ಹೇಳಿ. ಹಾಕ್ತೀನಿ ನೋಡು. ಯಾವ್ದೇ ಜೋಡಿ? ಪ್ರಪಂಚನ ಈ ಪ್ರಶ್ನೆ ಕೇಳಿ ನೋಡು. ಅಲ್ಲಿಂದ ಬರೋ ಒಂದೇ ಉತ್ತರ
ರಾಮ್ ಮತ್ತೆ ಲೀಲಾನೇ ಜೋಡಿ ಅಂತ. ಈ ಮಾತು ನಿನಗೆ ಅರ್ಥ ಆಗ್ಲಿಲ್ವಲ್ಲೇ? ಅರ್ಥ ಮಾಡ್ಕೊಂಡ್ರು ಈಗ ಏನು ಪ್ರಯೋಜನ ಇಲ್ಲ ಅಜ್ಜಿ. ಏನು ಪ್ರಯೋಜನ ಇಲ್ವಾ? ಸರಿ ಬಿಡು, ಹಾಗಾದ್ರೆ ಈ ಮುದುಕಿ ಸತ್ ಮೇಲಾದ್ರೂ ಮನೆಗೆ ಬಾ. ಬಂದ್ಬಿಟ್ಟು 3 ಹಿಡಿ ಮಣ್ಣು ಹಾಕಿ ಈ ಆತ್ಮಕ್ ಶಾಂತಿ ಕೋರು. ಅಜ್ಜಿ ಪ್ಲೀಸ್ ನೀವು ಈ ಥರ ಎಲ್ಲ ಮಾತಾಡಬೇಡಿ. ನಾನು ಬರೀ ಮಾತಾಡ್ತಿದ್ದೀನಿ ಅಷ್ಟೇ, ಆದ್ರೆ ನೀನ್ ಬರ್ದಿದ್ರೆ ನಿಜವಾಗ್ಲೂ ನನ್ನ ಉಸಿರು ನಿಂತು ಹೋಗುತ್ತೆ ಕಣೆ. ಆಮೇಲೆ ನೀನು ಈ ಮುದುಕಿ ಕಾಡಿ ಬೇಡಿದ್ರು ಕೊನೆಗಾಲದಲ್ಲಿ ಮುಖ ತೋರಿಸ್ಲಿಲ್ಲ ಅಂತ ನೀನ್ ಕೊರಗ್ ಬೇಡ. ಯಾಕೆಂದ್ರೆ ನಿನ್ ಮನ್ಸಿಗೆ ನೋವಾದ್ರೆ ನನಗ್ ನೋವಾದಾಗೆ. ಎಷ್ಟೇ ಆಸ್ತಿ ಅಂತಸ್ತು ಇದ್ರು, ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಿದ್ರು, ಕೊನೆಗಾಲದಲ್ಲಿ ಬೇಕಾಗಿರೋದು ಪ್ರೀತಿಸೋ ಹೃದಯ ಅಷ್ಟೇ ಕಣೆ. ನನ್ನ ಕೈಲಿ ಹೇಳಕ್ಕಾಗೋದಿಷ್ಟೆ. ಅದ್ರ ಮೇಲೆ ನಿನ್ನ ಇಷ್ಟ. ನೀನು ಹೋಗಿರು, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಅತ್ತೆ, ಅಕ್ಕ ತಮಾಷೆಗೇನೋ ಹೇಳಿದ್ರು, ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ಹೌದಾ ದುರ್ಗಾ, ತಮಾಷೆ ಮಾಡ್ದ್ಯಾ? ಹೌದು, ದುರ್ಗಾಗೆ ನನ್ನ ಮೇಲೆ ತುಂಬಾ ಪೊಸೆಸಿವ್ನೆಸ್ಸು. ಅಂತರ ಅತ್ತೆ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಮಾತಾಡಬೇಕು ಅಂತ ಆಸೆ ಅಲ್ವಾ ದುರ್ಗಾ? ಸರಿ ಹಾಗೆ ಮಾಡ್ತೀನಿ. ನನ್ನ ಪ್ರೀತಿ ದುರ್ಗಾ ಜೊತೆ ನಾನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಸರು, ನೀನೀಗ ಹೋಗು. ಸರಿ ಅತ್ತೆ. ನನ್ನ ವಿರುದ್ಧನೇ ಮನೆ ಜನನ ಎತ್ಕಟ್ಟ್ಯಾ. ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಅದನ್ನ ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರಾರ್ಥನಾ. ಪ್ರಾರ್ಥನಾ ಅಲ್ಲ, ಅಂತರ ಅತ್ತೆ. ಏನ್ ಹೇಳು? ಅತ್ತೆ. ನನಗೆ ಅತ್ತೆ ಆಗೋದಕ್ಕೂ ಒಂದು ಯೋಗ್ಯತೆ ಬೇಕು. ಅದು ಖಂಡಿತ ನಿನಗಿಲ್ಲ. ಅತ್ತೆ ಆಗೋದಕ್ಕೆ ಯೋಗ್ಯತೆ ಬೇಕು, ಒಪ್ಕೋತೀನಿ. ಆದ್ರೆ ಅಭಿ ಹೆಂಡತಿ ಆಗೋದಕ್ಕೆ ಯೋಗ್ಯತೆ ಎರಡೂ ಬೇಡ. ಬೇಕಾಗಿರೋದು ಅಂತರ ರೂಪ. ಅದು ನನಗಿದೆ. ರೂಪ ಒಂದೇ ಮುಖ್ಯ ಅನ್ನೋದಾಗಿದ್ದಿದ್ರೆ ನೀ ಇಷ್ಟೊತ್ತಾಗಲೇ ಏಜೆ ಜೊತೆ ಬದುಕು ಶುರು ಮಾಡಬೇಕಿತ್ತು. ಅದು ಇಷ್ಟು ದಿನ ಆದರೂ ನಿನಗೆ ದಕ್ಕಿಲ್ಲ ಅಂದ್ರೆ ಸನಿಹ ಅನ್ನೋದು ರೂಪದಲ್ಲಿಲ್ಲ, ಮನಸ್ಸಿನಲ್ಲಿ ಹುಟ್ಟೋ ಪ್ರೀತಿನಲ್ಲಿದೆ. ಅದನ್ನ ನಾನು ನಿನಗೆ ವಿವರಿಸಿ ಹೇಳಬೇಕಾಗಿಲ್ಲ. ಓಹೋ, ಅದಕ್ಕೋಸ್ಕರ ನನ್ನ ಕಣ್ ತಪ್ಪಿಸಿ ಲೀಲಾನ ಈ ಮನೆ ಕರ್ಕೊಂಡು ಬರೋದಕ್ಕೆ ಅವಳ ಮನೆ ಬಾಗ್ಲಿಗೆ ಹೋಗಿದ್ಯಾ? ಅಂತರ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ? ಲೀಲಾ ಮನೇಲಿದ್ದರೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗ್ತಿತ್ತು. ಎಷ್ಟೇ ಟೆನ್ಷನ್ ಇದ್ರೂ ಸರಿ ಹೋಗ್ಬಿಡುತ್ತೆ ಅನ್ನೋ ಹೋಪ್ ಇರ್ತಿತ್ತು. ಆದ್ರೀಗ ಲೀಲಾ ಮನೇಲಿ ಇಲ್ಲ ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಉಂಟಿದೆ. ಇಲ್ಲಿಂದ ಹೋಗಿ ಲೀಲಾ ಹೇಗಿದ್ದಾಳಲ್ಲಿ?
ನಿನ್ ಮನ್ಸಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಭಾವ ನಿನಗೋಸ್ಕರ ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಕ್ಕ. ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇದು ನೀನ್ ತಗೊಂಡೋದ್ರೆ ಸಾಕು, ನಿನ್ ಗಂಡನೇ ಹುಡ್ಕೊಂಡ್ ಬರ್ತಾರೆ. ಅವ್ರು ಬರಲ್ಲ. ಅವ್ರು ಬರ್ತಾರೆ ಅಂತ ಬಯಸೋದು ತಪ್ಪು. ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಲೀಲಾ ನೀನ್ ನಿಮ್ಮ ಮನೇಲಿ ಇರ್ಬೇಕು, ನೀನಿದ್ರೆ ಇಲ್ಲೆಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಖುಷಿಯಾಗಿರ್ತಾರೆ ಅಂತ. ಆದ್ರೆ ಇವಾಗ ಅವ್ರು ಎಷ್ಟು ನೊಂದ್ಕೊಂಡಿದಾರೋ ಏನೋ. ಲೀಲಾ ಇಲ್ಲೇ ಇರ್ಬೇಕಿತ್ತು, ಇಲ್ಲೇ ಇರ್ಬೇಕಿತ್ತು ಅವಳು. ನಾನು ಅಲ್ಲೇ ಇರ್ಬೇಕಿತ್ತು. ನಾನು ಈ ತರ ಎಲ್ಲ ಮಾತಾಡ್ಬಾರ್ದು. ಬಿಡ್ತು ಈಗ ಹೇಳ್ದೆ ಇರಕ್ಕೂ ಆಗ್ತಾ ಇಲ್ಲ. ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ನಾನು ಅವರಿಗೆ ಫೋನ್ ಮಾಡಿ ಮಾತಾಡ್ಲಾ? ಮಾತಾಡ್ಬೋದು ಅನ್ಸುತ್ತೆ. ಅವಳೇನಾದ್ರೂ ಅನ್ಕೊಂಡ್ರೆ? ಹೌದು, ಮನೆ ಬಿಟ್ಟು ಹೋಗ್ಬೇಡ ಅಂತ ನನ್ನಿಂದ ಭಾಷೆ ತಗೊಂಡಿದ್ರು. ನನ್ನ ಮಾತು ಮೀರಿ ಮನೆ ಬಿಟ್ಟು ಹೋಗಿದ್ಯಾ, ಇವಾಗ ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಲೆಟರ್ ಓದಿದ್ಮೇಲೂ ನನಗೆ ಯಾಕೆ ಫೋನ್ ಮಾಡಿದ್ದೀರಾ ಅಂತ ಕೇಳ್ಬಿಟ್ರೆ? ಬೇಡ ಬೇಡ, ನಾನು ಕಾಲ್ ಮಾಡಲ್ಲ. ಇಲ್ಲ, ನಾನು ಕಾಲ್ ಮಾಡಲ್ಲ. ಚಂದಮಾಮ, ನಾನು ನಿನಗೆ ಚಿಕ್ಕ ವಯಸ್ಸಿಂದಾನು ಚಂದಮಾಮನೇ ಅಂತ ಕರಿತಾ ಇದ್ದೆ. ನಿನಗೆ ಜ್ಞಾಪಕ ಇದೆಯಾ? ನಿನಗೆ ಮೇಲ್ಗಡೆಯಿಂದ ಎಲ್ಲರೂ ಕಾಣಿಸ್ತಾರೆ ಅಲ್ವಾ? ಪ್ಲೀಸ್, ನನ್ನ ಗಂಡ ಹೇಗಿದ್ದಾರೆ, ಅವ್ರು ನನ್ನ ನೆನ್ಪು ಮಾಡ್ಕೋತಾ ಇದ್ದಾರ ಅಂತ ಇಣ್ಣಕ್ಕೆ ಬಿಟ್ಟು ನೋಡು. ಅವ್ರಿಗೆ ನನ್ನ ನೆನ್ಪು ಆಗ್ತಿದ್ಯಾ ಅಂತ. ಪ್ಲೀಸ್ ಚಂದಮಾಮ. ಅವಳೆಲ್ಲೇ ಇದ್ರು ನೀನು ಬೆಳಕು ಅವಳ ಮೇಲೆ ಬೀಳುತ್ತೆ ಅನ್ನೋ ನಂಬಿಕೆ ಮೇಲೆ ಕೇಳ್ತಾ ಇದ್ದೀನಿ. ಅವಳು ಹುಷಾರಾಗಿದ್ದಾಳಲ್ವಾ? ಅವ್ರು ಚೆನ್ನಾಗಿದಾರ ಅಂತ ಅಷ್ಟೇ ಬೇಕು ನಂಗೆ. ಅಜ್ಜಿ ಆಗ್ಲೇ ನೊಂದ್ಕೊಂಡಿರ್ತಾರೆ, ಅವ್ರ ಜೊತೆಗೆ ನನ್ನ ಗಂಡನು ನೊಂದ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಚಂದಮಾಮ. ಪ್ಲೀಸ್ ಹಾಗೆ ಇಣಕ್ ಬಿಟ್ಟು ನೋಡು. ಈಚೆ ಕಾಲ್ ಮಾಡಿದ್ದಾರೆ. ಚಂದಮಾಮ, ನಾನು ನಿನಗೆ ಹೇಳಿದ್ದಕ್ಕೆ ಫೋನ್ ಮಾಡ್ಸಿದ್ಯಾ? ಥ್ಯಾಂಕ್ ಯು ಸೋ ಮಚ್ ಚಂದಮಾಮ. ಥ್ಯಾಂಕ್ ಯು. ಓಕೆ 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 ಲೀಲಾ, ರಿಲ್ಯಾಕ್ಸ್. ಮೊದಲು ನಿಧಾನಕ್ಕೆ ಉಸಿರಾಡು, ಆಮೇಲೆ ಮಾತಾಡ್ತೀನಿ ನಾನು. ರಿಲ್ಯಾಕ್ಸಾ? ಇಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ.
ಮತ್ತೆ ಯಾಕೆ ಇಷ್ಟು ಜೋರಾಗಿ ಉಸಿರಾಡ್ತಾ ಇದೆಯಾ? ಇದೇನು ವಿಡಿಯೋ ಕಾಲ? ನಾನು ಜೋರಾಗಿ ಉಸಿರಾಡ್ತಿದ್ದೀನಿ ಅಂತ ಕಾಣಿಸಕ್ಕೆ? ಲೀಲಾ, ನಿನ್ನ ಸೈಲೆನ್ಸು ನನಗೆ ಅರ್ಥ ಆಗುತ್ತೆ. ನಂಗೇನಾಗಿದೆ? ನಾನು ಆರಾಮಾಗಿದ್ದೀನಿ. ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಫೋನ್ ಮಾಡಿದ ವಿಷಯ? ಅದು ಮಿಸ್ಸಾಗಿ ಡಯಲಾಗ್ ಹೋಯ್ತು ಅಷ್ಟೇ. ಓ ಹೌದಾ, ಸರಿ ಬಿಡಿ, ನಾನು ನಿಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಲ್ಲ, ಇಡ್ತೀನಿ. ಲೀಲಾ, ಅಲ್ಲ ಹೇಗೂ ಕನೆಕ್ಟ್ ಆಗಿದೆಯಲ್ಲ, ಮಾತಾಡು. ಯಾಕೆ ಮಾತಾಡದೇ ಇರೋಷ್ಟು ಬ್ಯುಸಿನಾ? ನೀವು ಬ್ಯುಸಿ ಇರ್ತೀರಾ ಅಂತ ಅಂದ್ಕೊಂಡು ಹೇಳಿದೆ ಅಷ್ಟೆ. ಓಕೆ, ನನಗೆ ನಿನಗೆ ಸುಳ್ಳು ಹೇಳೋಕ್ಕೂ ಆಗಲ್ಲ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಲೇ ಫೋನ್ ಮಾಡಿದೆ. ನಾನು ನಿಮಗೆ ಫೋನ್ ಮಾಡ್ಲೋ ಬೇಡ ಅಂತ ಫೋನ್ ಹಿಡ್ಕೊಂಡು ಯೋಚನೆ ಮಾಡ್ತಿದ್ದೆ ಗೊತ್ತಾ? ಮತ್ತೆ ಯಾಕೆ ಮಾಡಲಿಲ್ಲ? ಅಷ್ಟೊಂದು ಮುಜುಗರನ? ಇಲ್ಲ ರೀ, ನಿಮ್ಮ ವಾಯ್ಸ್ ಕೇಳ್ಬಿಟ್ರೆ ನಿಮ್ಮನ್ನ ನೋಡಬೇಕು ಅಂತ ಅನ್ಸುತ್ತೆ. ಈಗಷ್ಟೇ ಅಲ್ಲ, ಈ ಮನೆಗೆ ಬಂದಾಗಿಂದ ಪ್ರತಿದಿನ ಪ್ರತಿ ಕ್ಷಣ ಅದು ನನ್ಗನ್ಸಿದೆ. ಆ ಥರ ಯೋಚನೆ ಮಾಡೋದು ತಪ್ಪು ಅಂತ ನನಗೆ ನಾನೇ ಬುದ್ಧಿ ಹೇಳಿ ಸಮಾಧಾನ ಮಾಡ್ಕೋತಾ ಇದ್ದೆ. ಇದೆಲ್ಲ ನಿಮ್ಗೆಲ್ಲಿ ಗೊತ್ತಾಗುತ್ತೆ, ಸುಮ್ಮನೆ ರೀ. ಲೀಲಾ ಮನೆ ಬಿಟ್ಟು ಹೋಗಿದ್ದಾಳೆ ತಾನೆ, ಮತ್ತ್ಯಾಕೆ ಅವಳನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ದೆ? ಏಯ್, ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬೇಡ. ನೀನು ಅಲ್ಲಿ ಹೋಗಿ ಅವಳ ಹತ್ರ ಏನೇನೆಲ್ಲ ಮಾತಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅಲ್ಲಿ ಬರೀ ಲೀಲನ್ನ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ. ಅದು ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಕ್ ಬರ್ತಿದ್ಯಾ? ಮುಚ್ಚು ಬಾಯಿ. ನೀನು ಅವಳ ಮನೆ ಬಾಗ್ಲಿಗೆ ಹೋಗಿದ್ದೇನು? ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಕಾದಿದ್ದೇನು? ಸೆರಗೊಡ್ಡಿ ಬೇಡ್ಕೊಂಡಿದ್ದೇನು? ಮತ್ತೆ ಮನೆಗೆ ಬಾ ಅಂತ ಹೋಗರ್ದಿದ್ದೇನು? ಅಬಾಬಾಬಾಬಾಬಾಬಾಬಾ, ಎಮೋಷ್ನಲಿ ಅವಳನ್ನ ಕರಗಿಸಿ ಮತ್ತೆ ಈ ಮನೆಗೆ ಕರ್ಕೊಂಡು ಬರಕ್ ಹೋಗಿದ್ ನಿನಗೆ ಏನ್ ಸಿಕ್ತು? ಏನೂ ಇಲ್ಲ. ಖಾಲಿ ಕೈನಲ್ಲಿ ವಾಪಸ್ ಬಂದಿದ್ಯಾ. ನನಗೆ ಗೊತ್ತಿತ್ತು ದುರ್ಗಾ ನೀನು ಹೀಗೆ ಮಾಡ್ತೀಯ ಅಂತ, ಆದ್ರೆ ಬೇಗ ಮಾಡ್ಬಿಟ್ಟಿದ್ಯಾ ಅಷ್ಟೇ. ನೀನ್ ಹೀಗೆ ಮಾಡ್ತೀಯ ಅಂತಾನೆ ಮನೆಯವ್ರ ಎಲ್ರ ದೃಷ್ಟಿಲೂ ನಿನ್ನನ್ನ ಕೆಟ್ಟವಳನ್ನಾಗಿ ಮಾಡಿದ್ದು. ಇಲ್ಲ ಅಂದಿದ್ರೆ ಲೀಲಾ ನೀನ್ ಕರೆದ ತಕ್ಷಣ ನೀನ್ ಹಿಂದೆ ಓಡೋಡ್ ಬಂದಿರೋಳು. ನಾನ್ ನಿನ್ಗೆ ಅವತ್ತೇ ಹೇಳಿದ್ದೆ ಅಲ್ವಾ, ನೀನ್ ಒಂದ್ ಹೆಜ್ಜೆ ಮುಂದಿಟ್ರೆ ನಾನು 101ನೇ ಹೆಜ್ಜೆ ಮುಂದಿಟ್ಟಿರ್ತೀನಿ ಅಂತ. ನೀನು ಆಟ ಇರೋದು ನನ್ನ ನಿನ್ನ ನಡುವೆ ಅನ್ಕೊಂಡಿದ್ಯಾ? ಅಲ್ಲೇ ನೀನ್ ಮಿಸ್ಟೇಕ್ ಮಾಡ್ಕೊಂಡಿರೋದು. ಆಟ ಇರೋದು ನನ್ನ ಅಭಿಮಧ್ಯೆ. ಈ ಆಟ ನನ್ನ ನಿನ್ನ ನಡುವೆ ಇದ್ದಿದ್ರೆ ಪಗಡೆ ಆಟದಲ್ಲಿ ಈ ಕಾಯಿನ ಯಾವತ್ತೋ ಒಡೆದುರುಳಿಸ್ತಿದ್ದೆ. ಅಭಿ ಇರೋದ್ರಿಂದ ಆಟ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೆ ನಾನು ಇನ್ನೂ ಆಟದಲ್ಲೇ ಇದ್ದೀನಿ. ನುಂಗ್ತೀನಿ, ಎಲ್ರನ್ನೂ ನುಂಗ್ತೀನಿ. ಆಟ ಯಾರೇ ಆಡಿದ್ರೂ ಸೋಲೋದು ಈ ಮನೆ.
ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡ್ತೀನಿ. ಆದ್ರೆ ಬಂಗಾರದಂತ ಈ ಮನೆನ ನಾಶ ಮಾಡಬೇಡ. ಹೇ ಚಿನ್ನ, ಜುಜ್ಬಿ ಕಾಸಿಗೆ ಆಸೆ ಪಟ್ಟು ನಿನ್ ತಟ್ಟೆಲ್ಲಿರೋ ಎಂಜಿಲ್ನ ತಿನ್ನೋಕೆ ನನ್ನನ್ನೇನ್ ಲೋಕಲ್ ಅನ್ಕೊಂಡ್ಯಾ? ಆ ಥರ ಏನಾದ್ರೂ ಆಲೋಚನೆ ಇದ್ರೆ ಈಗಲೇ ಅದನ್ನ ಮನಸ್ಸಿಂದ ತೆಗ್ದಾಕ್ಬಿಡು. ಆಸ್ತಿ ಜೊತೆಗೆ ಸುಂದರವಾಗಿರೋ ಗಂಡ, ಅವನ್ ಪ್ರೀತಿ, ಇದೆಲ್ಲ ನನ್ನ ಕೈವಶ ಆಗ್ತಿರ್ಬೇಕಾದ್ರೆ ನೀನ್ ಕೊಡೋ ಜುಜ್ಬಿ ಕಾಸಿಗೆ ಕೈ ಒಡ್ತೀನಿ ಅಂತ ಅನ್ಕೊಂಡ್ಯಾ?